ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನೊಂದು ಸಿಂಪಲ್ಲಾಗಿ ರೆಸಿಪಿ ಯಾವಾಗೂ ಅನ್ನದಿಂದ ಮಾಡೋದಲ್ಲ, ಶಾವಿಗೆ ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗೋದು ಸಾಮಗ್ರಿಗಳು ನೋಡ್ಕೊಳ್ಳಿ. ಇವತ್ತು ನಾನು ಶಾವಿಗೆ ಚಿಕನ್ ಹಾಕಿ ಬಿರಿಯಾನಿ ಮಾಡೋದು ತೋರಿಸ್ತೀನಿ. 1/4 kg ಶಾವಿಗೆ, 1/4 kg ಚಿಕನ್ನು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ. ಒಂದು 6ರಿಂದ 7 ಪೀಸು ಬೆಳ್ಳುಳ್ಳಿ, ಶುಂಠಿ ಒಂದು 2 ಪೀಸು, 4 ಹಸಿಮೆಣ್ಸಿಕಾಯಿ, 1 ಟೊಮೊಟೊ, 1 ಈರುಳ್ಳಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಕೊತ್ತಂಬರಿ ಸೊಪ್ಪು, ಪುದೀನ, 1 ಏಲಕ್ಕಿ, 1-2 ಚಕ್ಕೆ, 1-4 ಲವಂಗು, ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ. ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಶಾವಿಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಶಾವಿಗೆ ಯಾಕೆ ಬಿಸಿ ಮಾಡ್ಕೋಬೇಕಂದ್ರೆ ಅದು ಒಂದು ಗಂಟು ಕಟ್ಟು ಚಾನ್ಸ್ ಇರುತ್ತೆ. ಅದಕ್ಕೇ ಸ್ವಲ್ಪ ಬಿಡಿ ಬಿಡಿಯಾಗಿರಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀವು ಹಾಗೇನೂ ಮಾಡ್ಬೋದು, ಆದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅಗಳಗಳಾಗಿ ರೈಸ್ ಹೆಂಗೆ ಮಾಡ್ತೀವಿ ನೋಡು, ರೈಸ್ ಬಿರಿಯಾನಿ ಆ ಥರ ಆಗುತ್ತೆ. ಇದೊಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. 1-2 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಆಗೋವರೆಗೂ, ಜಾಸ್ತಿ ಹುರಿಯೋದೇನು ಬೇಡ. 1-2 ನಿಮಿಷ ಬಿಸಿ ಮಾಡಿದರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ. ಮನೇಲಿ ಮಾಡೋ ಶಾವಿಗೆ ಆದರೂ ಇನ್ನೂ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಮನೇಲಿ ಶಾವಿಗೆ ಯಾರೂ ಮಾಡಲ್ಲ, ದಿಢೀರಂತೆ ಅಂಗಡಿಯಲ್ಲಿ ತಂದೆ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಅಂಗಡಿ ಶಾವಿಗೆಯಿಂದ ತೋರಿಸ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮನೇಲಿ ಮಾಡಿದ ಶಾವಿಗೆಯಿಂದ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಬ್ರೌನ್ ಕಲರ್ ಆಯಿತು. ಇವಾಗ ನಾವು ಸರ್ವ್ ಮಾಡೋಣ. ಇವಾಗ ನಾವು ಇದೇ ಬಾಣಲೆಯಲ್ಲಿ ನಾವು ನೀರು ಕುದಿಯೋಕೆ ಇಡೋಣ. ಸ್ವಲ್ಪ ನೀರು ಕುದಿ ಬರೋವರೆಗೂ ನಾವೊಂದು ಆವಾಗಲೇ ಮಸಾಲೆ ತೋರಿಸಿದ್ನಲ್ಲ, ಒಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಶಾವಿಗೆ ಚಿಕನ್ ಬಿರಿಯಾನಿಗೆ ಒಂದು ಪೇಸ್ಟ್ ಮಾಡೋಣ. 4 ಹಸಿಮೆಣ್ಸಿನ್ಕಾಯಿ, 2ರಿಂದ 3 ಶುಂಠಿ, ಇಲ್ಲಿ 4 ಪೀಸ್ ಬೆಳ್ಳುಳ್ಳಿ ಇಟ್ಕೊತಿದ್ದೀವಲ್ವ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನೊಂದು ಪೇಸ್ಟ್ ಮಾಡ್ಕೊಂಬರೋಣ. ಅದು ನೀರು ಕುದಿದ್ರಾಗೆ ನಾವು ಇದು ಪೇಸ್ಟ್ ಮಾಡೋಣ. ನೋಡಿ, ಇವಾಗ ನೀರು ಕುದೀತಾ ಐತಿ. ಆ ಕುದಿಯೋ ನೀರಿಗೆ ಅರ್ಧ ಫುಲ್ ಶಾವಿಗೆ ಬೇಯಿಸ್ಕೋಬಾರ್ದು, ಒಂದು ಸ್ವಲ್ಪ 1-2 ಇದು ಬಂದರೆ ಸಾಕು. ಬೇಯಿಸ್ಬಿಟ್ಟು ಬಸ್ಕೊಂಬಿಡ್ಬೇಕು. ಬಸ್ಕೊಂಡು ಚಿಕನ್ನು ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೊಂದು 2 ಕುದಿ ಬಂದರೆ ಬಸ್ತು ಬಿಡಬೇಕು. ಪೂರ್ತಿ ಬೇಯಿಸ್ಕೋಬಾರ್ದು, ಅರ್ಧ ಬಾಯ್ಲ್ ಮಾಡ್ಕೋಬೇಕು. ಇದಾದ ನಂತರ ಇದನ್ನ ಶಾವಿಗೆ ಬಸಿಬೇಕು ಸ್ವಲ್ಪ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನ ಈ ಥರ ನೀರು ಬಸ್ಕೊಂಡು ತಗೋಬೇಕು. ಇಲ್ಲ ಅಂದರೆ ನೀವು ಜಾಲರಿ ಇರುತ್ತಲ್ವ, ಇದು ನಾನು ಸ್ವಲ್ಪ ಇರೋದಕ್ಕೆ ನಾನು ಹಿಂಗೆ ತೊಗೋತಾ ಇದ್ದೀನಿ. ಜಾಸ್ತಿ ಮಾಡೋದಿದ್ದರೆ ಜಾಲರಿಯಲ್ಲಿ ಹಾಕಿ ಬಸ್ಕೊಂಬಿಡ್ಬೇಕು. ನಾನೊಂದು 2-3 ಜನ ತಿನ್ನೋಕ್ಕೆ 1/4 kg ಚಿಕನ್ನು, 1/4 kg ಶಾವಿಗೆಯಿಂದ ಮಾಡ್ತಾಯಿರೋದು. ಈ ಥರ ತೊಗೊಂಡು ನೋಡಿ, ಇವಾಗ ಬಾಣಲಿ ಇಟ್ಕೊಂಡಿದ್ದೀವಿ. ಬಿರಿಯಾನಿ ಮಾಡೋಕ್ಕೆ 2 ಸ್ಪೂನು ಎಣ್ಣೆ, ಚಿಕ್ಕ ಬಟ್ಲೆ ಒಂದು ಎಣ್ಣೆ, ಚಕ್ಕೆ, ಲವಂಗು, ಈರುಳ್ಳಿ, ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು. ಹಸಿ ಈರುಳ್ಳಿ ಮಾಡಿದರೆ ಚೆನ್ನಾಗಿರಲ್ಲ, ಗಮ್ಮನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಆವಾಗಲೇ ಪೇಸ್ಟ್ ರುಬ್ಕೊಂಬಂದಿದ್ದೀವಲ್ವ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಅದು ಸ್ವಲ್ಪ ಹಸಿ ಹೋಗೋವರೆಗೂ ಹುರಿಬೇಕು. ಇವಾಗ ಈರುಳ್ಳಿ ನೋಡಿ, ಈ ಥರ ನೋಡಿ, ಆವಾಗಲೇ ನಾವೆಲ್ಲ ಪೇಸ್ಟ್ ಮಾಡಿದ್ದೀವಲ್ವ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಹಾಕಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಇಡಬೇಕು. ಸ್ವಲ್ಪ ಹಸಿ ವಾಸನೆ ಹೋದ ನಂತರ
ಚಿಕನ್ ಹಾಕೋದು. ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಟೊಮೊಟೊ ಹಾಕೋಣ. ಟೊಮೊಟೊ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಆಗಿದೆ ನೋಡಿ, ಇದು ಫ್ರೈ. ಇವಾಗ ನಾವು ಚಿಕನ್ ಹಾಕೋಣ. ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್. ನೀವು ಖಾರ ಬೇಕಂದರೆ ನೋಡಿಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಈ ಥರ ತಿರುಗಬೇಕು. ಒಂದು 5 ನಿಮಿಷ ಇದನ್ನು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಾದಮೇಲೆ ಶಾವಿಗೆ ಹಾಕಿ ತಿರುಗಿಬಿಟ್ಟು ಮುಚ್ಚಬೇಕು. ಆವಾಗ ನಮಗೆ ಚಿಕನ್ ಶಾವಿಗೆ ಬಿರಿಯಾನಿ ರೆಡಿಯಾಗುತ್ತೆ. ಒಂದು 10 ನಿಮಿಷ ಇದು ಬೇಯಿಸ್ಕೊಂಬರೋದ್ರಾಗ ನಾವು ಶಾವಿಗೆ ಬಸ್ತಿರೋದು ನೋಡೋಣ. ನೋಡಿ, ಇವಾಗ ಮಸಾಲೆ ಎಲ್ಲ ಹಿಡಿದಿದೆ. ಅದಕ್ಕೆ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದು ಅದೇ ಜಾರಿಂದ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಬೇಯಲಿ 2 ನಿಮಿಷ. ಇದು ಬೇಯಕ್ಕೆ ಬಿಡೋಣ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದರೆ ಸಾಕು, ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಶಾವಿಗೆ ಆವಾಗಲೇ ತೋರಿಸಿದ್ವಲ್ವ, ನೋಡಿ ಹೇಗಾಗಿದೆ, ಉದುರಾಗಿ. ನೋಡಿ, ಇವಾಗ ಹಾಕ್ತೇನೆ. ಶಾವಿಗೆ ಹಾಕಿಬಿಟ್ಟು ಸ್ವಲ್ಪ ಈ ಥರ ತಿರುಗಿಬಿಟ್ರೆ ಶಾವಿಗೆ ಚಿಕನ್ ಬಿರಿಯಾನಿ ರೆಡಿ. ಸ್ವಲ್ಪ ಈ ಥರ ಮಾಡಿಬಿಟ್ಟು 2 ನಿಮಿಷ ದಮ್ ಕಟ್ಟಬೇಕಿತ್ತು. ಮುಚ್ಚಳ ಮುಚ್ಚಿಬಿಟ್ರೆ ಶಾವಿಗೆ ಬಿರಿಯಾನಿ ರೆಡಿ. ಇವಾಗ ಇದಕ್ಕೆ ತೋರಿಸ್ತೀನಿ. ಒಂದು 5 ನಿಮಿಷ ಈ ಥರ ತಿರುಗಿಬಿಟ್ಟು ಒಂದು 5 ನಿಮಿಷ ದಮ್ ಕಟ್ಟಬೇಕು. ಕಟ್ಟಿದರೆ ಚಿಕನ್ ಶಾವಿಗೆ ಬಿರಿಯಾನಿ ರೆಡಿ. ಇವಾಗ ತಿರುವು ಆಯ್ತಿದ್ದು. ಸ್ವಲ್ಪ ರುಚಿಗೆ ಕಸೂರಿ ಮೇಥಿ ಹಾಕ್ಬಿಟ್ರೆ ತುಂಬ ಸ್ಮೆಲ್ ಇರುತ್ತೆ, ಘಮ್ ಅನ್ನುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಇವಾಗ ಒಂದು 5 ನಿಮಿಷ ಇದನ್ನ ಮುಚ್ಚೋಣ. 5 ನಿಮಿಷ ಬಿಡೋಣ. ನೋಡಿ, ಇವಾಗ 5ರಿಂದ 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ವಾವ್, ಹೆಂಗಾಗಿದೆ ನೋಡಿ ಶಾವಿಗೆ ಬಾತ್, ಸೂಪರಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನೋಡಿದ್ರೇ ಬಾಯಿಗೆ ನೀರು ಬರ್ತಾಯಿತ್ತು. ತಿಂದರೆ ಎಷ್ಟು ಟೇಸ್ಟ್ ಇರ್ಬೋದು ನೋಡಿ. ತುಂಬ ರುಚಿಯಾಗಿದೆ. ಇದು ಹೊಸ ಸ್ಟೈಲಲ್ಲಿ ರೆಸಿಪಿ, ನೋಡ್ಕೊಳ್ಳಿ, ಮಾಡಿಬಿಟ್ಟು ತಿನ್ನಿ. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತೀನಿ. ಶಾವಿಗೆ ಚಿಕನ್ ಬಿರಿಯಾನಿ ಮಾಡೋದು ಎಲ್ಲ ತೋರಿಸಿದ್ದೀನಿ. ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.